Hello guys, welcome back to my channel. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಇರೋದು ನಮ್ಮ ಮನೇಲಿ ಒಂಥರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಥರ ಸಪ್ರೇಟಾಗಿಟ್ಟು ನಾವು ಪೂಜೆ ಮಾಡ್ತೀವೋ ಅದೇ ಥರ ಈ ವೆಂಕಟೇಶ್ವರಗೆ ಪೂಜೆ ಮಾಡ್ತಿದ್ದೀನಿ. ಸೊ ಅದಕ್ಕೋಸ್ಕರ 7 ವೀಕ್ಸ್ ಇದೇ ಥರ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಈಸ್ ಮೈ ಫಸ್ಟ್ ವೀಕ್. ಆ್ಯಂಡ್ ಕಿಚನ್ ನೋಡಿದ್ರೆ ಫುಲ್ ಗಲೀಜಾಗಿದೆ. ಈಗ ಕ್ಲೀನ್ ಮಾಡಿಕೊಂಡು ನಮ್ಮನೇಲಿ ಆವತ್ತಿಂದ ಗ್ಯಾಸ್ ಇಲ್ಲ ಅಂತ ಹೇಳ್ತಿದ್ನಲ್ಲ, ಇವತ್ತು ಅದೇ ಕಥೆನೇ. ಸೊ ಇವತ್ತು ಬರ್ಬೋದು ಅನಿಸುತ್ತೆ ಗ್ಯಾಸು. ಇಂಡಕ್ಷನ್ ಸ್ಟೌವಲ್ಲೇ ಒಂಚೂರು ನೈವೇದ್ಯಕ್ಕೆ ಇದು ಕೇಸರಿ ಬಾತ್ ಮಾಡಿದ್ದೆ. ಸೊ ಮಕ್ಕಳು ಬೇರೆ ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ತಿದ್ದಾರೆ. ನೋಡೋಣ. ಇಂಡಕ್ಷನಲ್ಲಿ ಕುಕ್ಕರ್ ಬೇರೆ ಇಡೋಕ್ಕಾಗಲ್ಲ. ಇಂಡಕ್ಷನಲ್ಲಿ ಅದೇ ಒಂದು ಬೇಜಾರು. ನಮ್ಮನೇಲಿರೋ ಕುಕ್ಕರ್ ಇಡೋಕ್ಕಾಗಲ್ಲ. ನೋಡೋಣ ಹೇಗಾಗುತ್ತೋ ಹಾಗೆ ಮಾಡ್ತೀನಿ ಈಗ ಏನೋ ಒಂದು. ಸೊ ಇನ್ನೊಂದು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಅದೇನೆಂದರೆ, ಕರೆಕ್ಟಾಗಿ ನಾನು ದೀಪ ಹಚ್ಚಬೇಕು. ಕರೆಕ್ಟಾಗಿ ಪೂಜೆ ಮಾಡೋ ಟೈಮ್ಗೆ ಮಳೆ ಬಂತು ನಮ್ಮ ಮನೆ ಕಡೆ. ಅದೇನೋ ಒಂಥರ ಪಾಸಿಟಿವ್ ಫೀಲಿಂಗ್. ನಾನು ಮಾಡ್ತಿರೋ ಪೂಜೆಗೋಸ್ಕರ ದೇವರು ಮೆಚ್ಚಿ ಒಂಥರ ವರ ಕೊಟ್ಟಂಗೆ ನನಗೆ. ಅದು ಯಾಕೋ ಒಂಥರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ನಿಮ್ಮ ಜೊತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಎಷ್ಟು ಖುಷಿಯಾಯಿತು ಅಂದರೆ ನಿಜ, ಬೆಳಗ್ಗೆನೇ ಆ ಥರ ಆಗಿದ್ದು. ಈಗ ಒಂಚೂರು ವೆದರು ಕೂಡ ಪ್ಲೆಸೆಂಟಾಗಿದೆ, ಚೆನ್ನಾಗಿದೆ ವೆದರ್ ಆಚೆಗಡೆ. ಇವತ್ತಿನ ದಿನ ನನಗೆ 4:30ಗೆ ಸ್ಟಾರ್ಟ್ ಆಯಿತು. ನೈವೇದ್ಯಕ್ಕೆಲ್ಲ ಏನೇನೆಲ್ಲ ಬೇಕೋ ಎಲ್ಲ ಮುಗಿಸ್ಕೊಂಡು, ಇದರಲ್ಲಿ ಈ ಪೂಜೆಯಲ್ಲಿ ಮೇಯ್ನಾಗಿ ಎಳ್ಳಿನ ಉಂಡೆ ಮತ್ತು ತಂಬಿಟ್ಟೆ ಮೇಯ್ನ್ ಇದರಲ್ಲಿ. ಸೊ ಅದಕ್ಕೋಸ್ಕರ ರೆಡಿ ಮಾಡಿಕೊಂಡು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ನನ್ನ ರಂಗೋಲಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿ. ಸೊ ನೋಡಿ ಯಾವ ಥರ ಕಾಣಿಸ್ತಾ ಇದೆ ವೆದರ್. ಎಷ್ಟು ಪ್ಲೆಸೆಂಟಾಗಿ, ಎಷ್ಟು ನೋಡೋಕ್ಕೆ ಚೆನ್ನಾಗಿತ್ತು ಬೆಳಗ್ಗೆನೆ. ಈಗ ಆಚೆ ಎಲ್ಲ ಒಂಚೂರು ಎಂಜಾಯ್ ಮಾಡ್ಕೊಬಂದು ಈಗ ನಮ್ಮ ಅಲಂಕಾರ ಪ್ರಿಯರಿಗೆ ಅಲಂಕಾರ ಮಾಡೋಕ್ಕೆ ಬಂದೆ. ಮೇಯ್ನಾಗಿ ವೆಂಕಟೇಶ್ವರಂಗೆ ತುಳಸಿನೇ ಅಲ್ವಾ ಮೇಯ್ನು, ಅದಕ್ಕೆ ತುಳಸಿನೂ ತೊಗೊಬಂದು ಹಾಕಿ ಅಲಂಕಾರ ಮಾಡ್ತಾಯಿದ್ದೀನಿ. ಈಗ ದೇವ್ರ ಫೋಟೋಗೆಲ್ಲ ಅಲಂಕಾರ ಮುಗಿಸ್ಬಿಟ್ಟು, ನಾನು ವೆಂಕಟೇಶ್ವರನ ವಿಗ್ರಹ ಇರಬೇಕು ಅಂತ ಆಸೆ ಪಟ್ಟಿದ್ದೆ. ಅದಕ್ಕೋಸ್ಕರನೇ ತಗೊಬಂದಿದ್ದೆ ಕೂಡ ವೆಂಕಟೇಶ್ವರನ ವಿಗ್ರಹ ಮತ್ತು ಪಾದಗಳು ತಂದು ಅದನ್ನು ಇಟ್ಟು ಹೂವಿನ ಅಲಂಕಾರ ಮಾಡಿಬಿಟ್ಟು, ಇಲ್ಲಿ ಪಾದಕ್ಕೆ ಯಾವ ಥರ ಇಡೋದು ಅಂತ ಕನ್ಫ್ಯೂಸ್ ಆಗಿ ಆ ಕಡೆ ಈ ಕಡೆ ಅಂತ ಹೂವು ಇಟ್ಟು ಯಾವುದೋ ಒಂದು ಆ್ಯಂಗಲಿಂದ ಚೆನ್ನಾಗಿ ಕಾಣಿಸಿ ಅದಕ್ಕೂ ಅಲಂಕಾರ ಮಾಡಿ ಮುಗಿಸ್ದೆ. ಯಾಕೋ ಕೆಳಗಡೆ ಒಂಚೂರು ಖಾಲಿ ಅನ್ನಿಸ್ತಾ ಇದೆ. ಏನಾದರೂ ಮಾಡೋಣ ಅಂತ ಒಂದೇ ಒಂದು ಹೂವು ತೊಗೊಂಡು ಆ ಪೆಟಲ್ಸ್ನ ಮಾತ್ರ ಸ್ಪ್ರೆಡ್ ಮಾಡಿದ್ದೀನಿ ಕೆಳಗಡೆ. ಆಗ ಒಂಚೂರೇನೋ ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದೇನೋ ದೇವರಿಗೆ ಅಲಂಕಾರ ಮಾಡುವಾಗ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್. ಆ ಥರನೇ ನಾನು ಯಾವಾಗ್ಲೂ. ಈಗ ಎಷ್ಟೇ ಪೂಜೆ ಮಾಡಿದ್ರೂ ಫಸ್ಟು ಪೂಜೆ ಮಾಡಬೇಕಾಗಿರೋದು ಗಣೇಶನಿಗೆ. ಸೊ ಗಣೇಶನ ಇಟ್ಟು
ಅಲಂಕಾರ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಆ ಗಣೇಶನ ಪೇಂಟ್ ಮಾಡಿದ್ದು ನಾನೇ, ಆದರೆ ಕ್ಲೋಸಪ್ಪಿಂದ ಒಂದ್ಸರಿ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಆ ಪೇಂಟಿಂಗ್ ವಿಡಿಯೋ ಕೂಡ ನನ್ನ ಹತ್ರ ಇರಬೇಕು. ತುಂಬ ಆಲ್ಮೋಸ್ಟ್ 1 ವರ್ಷ ಆಯ್ತೇನೋ ಪೇಂಟ್ ಮಾಡಿ ನಾನು. ಸಿಕ್ಕಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಈಗ ದೀಪಗಳೆಲ್ಲ ಮಾಡಿಟ್ಟಿದ್ದನ್ನ ಅಂದರೆ ಜೋಡಿಸ್ಕೊಂಡು ಎಳ್ಳೆಣ್ಣೆಲ್ಲೂ ದೀಪ ಹಚ್ಬೋದಂತೆ. ನಾನು ತುಪ್ಪದಲ್ಲಿ ಹಚ್ತಾ ಇರೋದು. ಸೊ ಎಲ್ಲದಕ್ಕೂ ತುಪ್ಪ ಹಾಕ್ಕೊಂಡು ಇನ್ನೇನು ಹಚ್ಚಬೇಕು ರೆಡಿಯಾಗಿ ಬಂದೆ. ಅಷ್ಟು ಬೇಗ ಮಳೆ ಸ್ಟಾರ್ಟ್ ಆಯಿತು. ಅದೇ ತೋರಿಸ್ತಾ ಇದ್ದೀನಿ ಈಗ. ನಾನು ಪೂಜೆ ಮಾಡಿ ಮುಗಿಸೋವರೆಗೂ ಮಳೆ ಬರ್ತಾನೆ ಇತ್ತು. ಫೈನಲಾಗಿ ನಮ್ಮ ದೇವ್ರುಗಳೆಲ್ಲ ಈ ಥರ ಕಾಣಿಸ್ತಾ ಇದ್ದಾರೆ. ನನಗೆ ಹಿಂಗೆ ಬರುತ್ತೋ ಹಂಗೆ ಮಾಡಿದ್ದೀನಿ. ಸೊ ಈಗ ದೇವ್ರ ಮನೇಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಅಲ್ಲೋಗಿ ಪೂಜೆ ಮಾಡ್ತೀನಿ ನಾನೀಗ. ಪೂಜೆದು ಫುಲ್ಲಾಗಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಪಾಪುಗೆಲ್ಲ ಏನಾದರೂ ಕೊಟ್ಬಿಟ್ಟು ಬಂದು ನೋಡೋ ಅಷ್ಟೊತ್ತಿಗೆ ಒಂದೇ ಒಂದು ದೀಪ, ಅದೂ ಕರೆಕ್ಟಾಗಿ ದೇವ್ರ ಮುಂದೆ ಯಾವುದಿದೆಯೋ ಅದಷ್ಟೇ ಉರಿತಾ ಇದೆ. ಸೊ ಮಕ್ಕಳಿಗೆ ಮ್ಯಾಗಿ ಮಾಡಿಕೊಟ್ಟು ಅವ್ರಿಗೆ ತಿನ್ನಿಸ್ತಾ ಇರುವಾಗ ನನ್ನ ಚಿಕ್ಕ ಮಗಳು ತೊಗೊಂಡೋಗಿ ತಟ್ಟೆನ ನೋಡಿ ಯಾವ ಥರ ತಿನ್ನಿಸ್ತವ್ರೆ. ಇಬ್ಬರು ಹೆಂಗೆ ಆಡ್ತಿದ್ದಾರೆ ನೋಡಿ. ಇದಾದಮೇಲೆ ನನ್ನ ಕೈಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ನೈಟನ್ನು ನಿದ್ದೆ ಇಲ್ಲ, ಬೆಳಗ್ಗೆ ಬೇಗ ಎದ್ದಿದ್ದು ಕೂಡ. ಏನಾದರೂ ಪೂಜೆ ಆಚೆ ಹೋಗಬೇಕು ಕೆಲಸ ಇದೆ ಅಂದಾಗ ನಿದ್ದೆನೇ ಬರೋಲ್ಲ. ಸೊ ನಮ್ಮ ಮನೆಯವ್ರು ಬಂದಮೇಲೆ ಈಗ ಮಮ್ಮಿ ಮನೆಗೆ ಬಂದ್ವಿ. ಇಲ್ಲಿ ನೋಡಿ ನಮ್ಮ ಮಗಳು ಯಾವ ರೇಂಜಿಗೆ ಆ ಒಂದು ಹಾಡಿಗೆ ತಾಳ ಹಾಕ್ತಿದ್ದಾಳೆ, ಕುಣಿತಾ ಇದ್ದಾಳೆ ಅಂತ. ಸೊ ಈ ಪೂಜೆ ಮಾಡಿದಾಗ ದೇವಸ್ಥಾನಕ್ಕೆ ಹತ್ತಿರದಲ್ಲಿ ಯಾವುದಾದ್ರು ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಬರ್ಬೇಕು. ಸೊ ದೇವಸ್ಥಾನಕ್ಕೆ ಹೋಗಿ ಇವತ್ತಿನ ದಿನ ಮುಗಿಸ್ದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.